ನಂಬರ್ ಸ್ವಿಚ್ ಆಫ್ ಆಗಿಲ್ಲ ಅಂದ್ರೆ ಅವ್ರು ಇದೇ ನಂಬರೇ ಬಳಸಿದ್ದಾರೆ ಅಂತ ಅಲ್ವಾ? ಆದ್ರೆ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಹಲೋ ಜಲಂಧರ್ ಸರ್, ನಾನು ಅನು. ಹಲೋ ಜಲಂಧರ್ ಸರ್, ನಾನು ಅನು. ಏನಾಗ್ಬೇಕಾಗಿತ್ತು ನಿಮ್ಗೆ? ಹಲೋ, ಯಾರ್ ನೀವು? ಕಾಲ್ ಮಾಡಿರೋದು ನೀವು? ಪ್ಲೀಸ್, ನಾನ್ ಜಲಂಧರ್ ಸರ್ ಹತ್ರ ಮಾತಾಡ್ಬೇಕು. ಇದು ತುಂಬಾ ಮುಖ್ಯವಾದ ವಿಷಯ. ಅವ್ರಿಗೆ ಫೋನ್ ಕೊಡಿ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನಾನು ಅವ್ರನ್ನ ಭೇಟಿ ಮಾಡ್ಬೇಕು. ಹಲೋ ಹಲೋ, ಪ್ಲೀಸ್ ಜಲಂಧರ್ ಸರ್ ಫೋನ್ ಕೊಡಿ. ನಾನು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವ್ರಿಗೆ ಅನು ಅಂತ ಹೇಳಿ, ಗೊತ್ತಾಗುತ್ತೆ. ಜಲಂಧರ್ ಸರ್ ಬದುಕಿರೋದು ನನಗ್ ಮಾತ್ರ ಗೊತ್ತಿರೋದು. ನೋಡಿ, ನನ್ನಿಂದ ಅವ್ರಿಗೆ ಏನು ತೊಂದರೆ ಆಗಲ್ಲ. ಇದು ನನ್ನ ಜೀವನದ ಪ್ರಶ್ನೆ. ದಯವಿಟ್ಟು ಹೇಗಾದ್ರೂ ಮಾಡಿ ಜಲಂಧರ್ ಸರ್ನ ನಂಗೆ ಭೇಟಿ ಮಾಡಿಸಿ. ನಾನು ಅವರಿರೋ ಜಾಗಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಜಲಂಧರ್ ಸರ್ನ ಭೇಟಿ ಮಾಡಿಸಿ. ಹಲೋ ಹಲೋ, ಯಾಕೆ ಹೀಗೆ ಯಾರಿಗೋ ಫೋನ್ ಕೊಟ್ಟು ಮಾತಾಡಿಸ್ತಿದ್ದಾರೆ? ನನ್ನ ನಂಬರ್ ಜಲಂಧರ್ ಸರ್ ಗೊತ್ತಿದೆ, ಬೇಕು ಅಂತಾನೆ ಅವಾಯ್ಡ್ ಮಾಡ್ತಿದ್ದಾರಾ? ಮೇಡಮ್, ಇದೇ ಲೊಕೇಶನ್? ಹಾ, ಇಲ್ಲೇ ನಿಲ್ಸಿ. ರಮ್ಯಾ, ಅನು ಕಾಲ್ ಮಾಡಿದ್ಲಾ? ಹ್ಞೂ ಕಣೋ. ಇಷ್ಟೊತ್ತಲ್ಲ, ಏನಾದ್ರೂ ಪ್ರಾಬ್ಲಮ್ಮಾ? ಗೊತ್ತಾಗ್ತಿಲ್ಲ ಕಣೋ. ರಿಟರ್ನ್ ಕಾಲ್ ಮಾಡ್ಲಾ ಬೇಡವಾ ಅಂತ ಕನ್ಫ್ಯೂಸ್ ಆಗ್ತಿದೆ. ಅದ್ ಸರಿ, ಅನುನೇ ಕಾಲ್ ಮಾಡಿದ್ರು ಅಂತ ನಿಂಗೆ ಗೊತ್ತಾಯ್ತು? ಅದಂಗೇನೆ, ಅನು ಕಾಲ್ಗೋಸ್ಕರ ನಾನು ಪ್ರತಿ ಕ್ಷಣ ಕಾಯ್ತೀನಿ ರಮ್ಯಾ. ಅವಳಲ್ಲಿ ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಅನ್ನೋದೇ ತಲೆಯಲ್ಲಿ ಓಡ್ತಿರುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಅನುಗೂ ಅವತ್ತೇ ಮದ್ವೆ ಆಗ್ಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಲೇ, ಏನು ನೀನು ಅರ್ಧ ನಿದ್ದೆಲ್ ಎದ್ ಬಂದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ? ನಾನ್ ತಮಾಷೆಗೋ ಅಥವಾ ಬರೀ ಮಾತುಗೋ ಹೇಳ್ತಿಲ್ಲ ರಮ್ಯಾ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ಅನುನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೆ. ಅನುನ ಮದ್ವೆ ಆಗಿದ್ರೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗ್ ನೋಡ್ಕೋತಿದ್ದೆ. ಅವಳಿಗೆ ಹರ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ಅವಳಿಗಿರೋ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅವಳಿಗೆ ಕೇವಲ ಹರ್ಟ್ ಆಗ್ತಿದೆ ಅನ್ನಿಸ್ತಿಲ್ಲ. ಹೊರಗಿಂದ ಅರಮನೆ ತರ ಕಾಣೋ ನರಕದಲ್ಲಿ ಬದುಕ್ತಿದ್ದಾಳೆ ಅನ್ನಿಸ್ತಿದೆ. ಅವಳು ನನ್ನ ಹುಡುಗಿ. ಓಟಿ ಬೆಲೆ ಬಾಳೋದಂತೂ ಕೊಡ್ಸಕ್ ಆಗ್ತಿರ್ಲಿಲ್ಲ. ಆದ್ರೆ ಅವಳು ಆಸೆ ಪಟ್ಟಾಗ ಐಸ್ ಕ್ರೀಮು, ಚಾಕ್ಲೇಟು ಕೊಡಿಸ್ತಿದ್ದೆ. ಕಷ್ಟ ಆದ್ರೆ ನನ್ ಪಾಲಿಂದು ಅವಳಿಗೆ ಕೊಡ್ತಿದ್ದೆ. ಆಗ ಅವಳು ಖುಷಿಯಾಗಿರ್ತಿದ್ಲು. ಪ್ಲೀಸ್ ಕಣೋ, ನೀನ್ ಹಿಂಗೆಲ್ಲ ಮಾತಾಡ್ಕೊಂಡು ಓಡಾಡ್ತಿರ್ಬೇಡ. ಈಗಿರೋ ಸಮಸ್ಯೆಗಳಿಗೆ ನಿನ್ಗೋಳು ಸೊಲ್ಯೂಷನ್ ಅಲ್ವೇ ಅಲ್ಲ. ಇರ್ಬೋದು, ಆದ್ರೆ ಅವಳಲ್ಲಿಂದ ಓಡ್ ಬಂದ್ರೆ ನನ್ ಮನೆ, ನನ್ ಮನ್ಸಿನ ಬಾಗ್ಲು ಅವಳಿಗೋಸ್ಕರ ಸದಾ ಓಪನ್ ಇರುತ್ತೆ. ಹಿಂಗೆಲ್ಲ ಅಪ್ಪಿ ತಪ್ಪಿನೂ ನೀನ್ ಅವಳ ಮುಂದೆ ಮಾತಾಡ್ಬೇಡ. ನೀನ್ ಮಾಡೋ ಸಹಾಯಕ್ಕೆ ಬೇರೆನೆ ಅರ್ಥ ಉಟ್ಕೊಳ್ಳುತ್ತೆ. ಮನ್ಸಲ್ಲಿ ಏನೋ ಇಟ್ಕೊಂಡು ಸಹಾಯ ಮಾಡ್ತಿದ್ಯಾ ಅನ್ನೋ ತರ ಆಗುತ್ತೆ. ತಪ್ಪು ಕಣೋ. ನನಗೆ ಗೊತ್ತು, ನಾನು ನಿನ್ನ ಹತ್ರ ಮಾತ್ರ ಹೇಳ್ತಿದ್ದೀನಿ. ಇಷ್ಟಪಟ್ಟಿದ್ ಹುಡುಗಿ ಇನ್ನೊಬ್ಬನ್ ಮದ್ವೆ ಆಗಿ ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅವಳ ಜೊತೆ ತಾನು ಕಷ್ಟ ಅನುಭವಿಸ್ತಾನಲ್ಲ, ಅಂತೊಂದ್ ಪ್ರೀತಿ ಶಾಶ್ವತ ರಮ್ಯಾ. ನನ್ ಪ್ರೀತಿ ಶಾಶ್ವತ. ಆದ್ರೆ ಇದನ್ನೆಲ್ಲ ಮನ್ಸಲ್ಲೇನೋ ಇಟ್ಕೊಂಡಂತೂ ಮಾಡ್ತಿಲ್ಲ. ಅನುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಅವಳು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಸರಿ ಕಣೋ, ಇವಾಗ ನಾನು ಏನ್ ಮಾಡೋದು ಅಂತ ಹೇಳು. ಅವಳಿಗೆ ರಿಟರ್ನ್ ಕಾಲ್ ಮಾಡೋದಾ ಬೇಡ್ವಾ? ಅಕಸ್ಮಾತ್ ನಾವ್ ಅವಳಿಗೆ ಕಾಲ್ ಮಾಡಿ ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ, ಅವಳಲ್ಲಿ ಮಾತಾಡೋಕ್ ಆಗದೆ ಇರೋ ಪರಿಸ್ಥಿತಿಲಿದ್ರೆ? ಟ್ರೈ ಮಾಡು ರಮ್ಯಾ. ಮಾತಾಡೋ ಪರಿಸ್ಥಿತಿಲಿ ಅವಳು ಇಲ್ಲ ಅಂದ್ರೆ ಅವಳು ರಿಸೀವ್ ಮಾಡಲ್ಲ.
ಅಷ್ಟೇ, ಸಿಂಪಲ್. ನಾನು ಎಷ್ಟ್ ಸತಿ ಹೇಳಿದ್ದೀನಿ ನನಗ್ ಫೋನ್ ಮಾಡ್ಬೇಡ ಅಂತ. ಸತ್ತಿರೋ ಫೋನ್ ರಿಂಗ್ ಆಗ್ಬಾರ್ದು. ಜಗತ್ತಿನ ಕಣ್ಗೆ ನಾನ್ ಸತ್ತಿದ್ದೀನಿ ಕೊಡೋ ಸ್ವಾಮಿ. ಅಣ್ಣ, ಅನು ಅಂತ ಯಾವ್ದೋ ಹುಡುಗಿ ಫೋನ್ ಮಾಡಿದ್ಲು. ತುಂಬಾ ಅರ್ಜೆಂಟು, ನಿಮ್ಮ ನೋಡ್ಬೇಕು ಅಂತ, ನೀವಿರೋ ಜಾಗಕ್ಕೆ ಬರ್ತೀನಿ ಅಂತಂದ್ಲು. ಅದಕ್ಕೆ ನಿಮ್ ಕಾಲ್ ಮಾಡ್ದೆ ಅಣ್ಣ. ಇಷ್ಟೊತ್ತಲ್ಲಿ ಯಾಕೆ ಬರ್ತಾ ಇದ್ದಾಳ ಅವಳು? ಗೊತ್ತಿಲ್ಲ ಅಣ್ಣ. ಸರಿ, ನಾನ್ ನೋಡ್ಕೊಳ್ತೀನಿ, ನೀನ್ ಫೋನ್ ಇಡು. ಸರಿ ಅಣ್ಣ, ಸರಿ. ಅನು ಕಾಲ್ ಮಾಡಿದ್ದ? ರಮ್ಯಾ, ಅನು ಎಲ್ಲಿದ್ಯಾ? ರಮ್ಯಾ, ನನಗ್ ಮಾತ್ರ ಯಾಕೆ ಹೀಗಾಗ್ತಿದೆ? ಅನು ಏನಾಯ್ತೆ? ನೀನ್ ಓಕೆನಾ? ಯಾವುದು ಓಕೆ ಎಲ್ಲ ಕಣೆ. ನನ್ ಲೈಫಲ್ಲಿ ಏನಾಗ್ತದೆ ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ. ಪ್ಲೀಸ್ ಅನು, ಇಷ್ಟೊಂದು ಹೆಲ್ಪ್ಲೆಸ್ ಆಗಿ ಮಾತಾಡ್ಬೇಡ. ನೀನ್ ಮನೆಗ್ ಬರ್ತೀಯಾ? ಇಲ್ಲಾಂದ್ರೆ ನಾವೇ ಬರೋದಾ? ಯಾವುದೇ ಕಾರಣಕ್ಕೂ ನೀನ್ ಒಬ್ಳೆ ಅಂತ ಮಾತ್ರ ಅನ್ಕೋಬೇಡ ಅನು, ನಿನ್ ಜೊತೆ ನಾವಿದ್ದೀವಿ. ರಮ್ಯಾ, ನಾನೀಗ ಜಲಂಧರ್ ಅವ್ರನ್ನ ಮೀಟ್ ಮಾಡೋದಕ್ ಬಂದಿದ್ದೀನಿ. ನನ್ ಲೈಫ್ಗೂ ಅವ್ರಿಗೂ ಬಹಳ ದೊಡ್ಡ ನಂಟಿದೆ ರಮ್ಯಾ. ಕಾರಣ ಇಲ್ದೆ ಅವ್ರು ನನ್ನ ಲೈಫಲ್ಲಿ ಬಂದಿಲ್ಲ. ಆದ್ರೆ ಅವ್ರು ಅಲ್ಲಿ ಯಾಕಿದಾರೋ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಅಂದ್ರೆ ಎಲ್ಲಿ? ರಾಜನಂದಿನಿ ಅವ್ರ ಬದುಕಲ್ಲಿ. ನನಗ್ ಗೊತ್ತಿಲ್ಲ ರಮ್ಯಾ, ರಾಜನಂದಿನಿ ಅವ್ರ ಬದುಕ ಅಥವಾ ನನಗ್ ಬೀಳ್ತಿರೋ ಕನ್ಸ ನಂಗೊಂದು ಗೊತ್ತಾಗ್ತಿಲ್ಲ ಕಣೆ. ಆದ್ರೆ ಜಲಂಧರ್ ಅವರು ಅಲ್ಲೂ ಇದ್ದಾರೆ. ಅದೆಲ್ಲ ನನಗೆ ಯಾಕೆ ಕಾಣಿಸ್ತಾ ಇದೆ? ಏನ್ ಮಾತಾಡ್ತಿದ್ಯಾನು ನೀನು? ನನಗೆ ಯಾವ್ದು ಸರಿಯಾಗಿ ಅರ್ಥ ಆಗ್ತಿಲ್ಲ ರಮ್ಯಾ. ಇನ್ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ರಮ್ಯಾ, ನಿನ್ಗೆ ಆಮೇಲೆ ಕಾಲ್ ಮಾಡ್ತೇನೆ. ಬಾಯ್. ಹಲೋ ಅನು, ಕಟ್ ಮಾಡ್ಬಿಟ್ಲು ಕಣೋ. ಅವಳಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಏನೇ ಆಗ್ಲಿ, ಅವಳಿಗೆ ಯಾವಾಗ ಅಗತ್ಯ ಇದೆಯೋ ಅವಾಗೆಲ್ಲ ನಾವು ಅವಳ ಜೊತೆ ಇದೀವಿ ಅಷ್ಟೇ. ಇನ್ನೇನ್ ಹೇಳೋದು ಅಲ್ವಾ? ಅಗತ್ಯ ಇದ್ದಾಗ ಮಾತ್ರ ಅಲ್ಲ, ಅಗತ್ಯ ಇಲ್ಲದೆ ಇದ್ದಾಗ್ಲೂ ಅವಳು ಬೇಡ ಆದ್ರೂ ನಾನಂತೂ ಅವಳ ಜೊತೆಲಿರ್ತೀನಿ. ಏನಾಗಿದೆ ನಿಮ್ಗೆ? ಇಷ್ಟೊತ್ತಲ್ಲಿ ಒಬ್ರು ಬಂದಿದ್ದೀರಲ್ಲ. ನನ್ನನ್ನು ನೋಡಕ್ ಬಂದು ನಿಮಗೆ ಮತ್ತೆ ನನಗೆ ಎಂತ ದೊಡ್ಡ ರಿಸ್ಕ್ ತಗೊಳ್ತಿದ್ದೀರಾ ಗೊತ್ತಾ? ಆರ್ಯ ಮತ್ತೆ ಜೇಂಡೆ ಪ್ರಕಾರ ಇವಾಗ ನಾನು ಸತ್ತೋಗಿದ್ದೀನಿ. ನೀವ್ ಈ ತರ, ಅದು ಇಂಥ ಹೊತ್ತಲ್ಲಿ ನನ್ನನ್ನು ನೋಡಕ್ ಬರಲೇಬಾರ್ದಾಗಿತ್ತು. ಅಥವಾ ಆರ್ಯಂಗೆ ನನ್ನ ಡೌಟ್ ಬಂದಿದ್ಯಾ? ನಾನ್ ಬದುಕಿದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದಾನ? ಸಾಧ್ಯನೇ ಇಲ್ಲ. ಇಲ್ಲ ಸರ್, ನಾನು ಒಬ್ಳೆ ಬಂದಿದ್ದೀನಿ. ಏನಾಗ್ಬೇಕಿತ್ತು ಅನ್ನೋರೆ? ನೀವ್ ಈ ಹಿಂದೆ ಹೇಳಿರೋದನ್ನೆಲ್ಲ ನಾನು ಒಪ್ಕೋತೀನಿ. ಆರ್ಯ ಸರ್ ಬಗ್ಗೆ ನೀವೇನ್ ಹೇಳಿದಿರೋ ಅದಕ್ಕಿಂತ ಜಾಸ್ತಿ ನಿಮಗ್ ಗೊತ್ತು. ರಾಜನಂದಿನಿ ಅವ್ರ ಬಗ್ಗೆನೂ ಗೊತ್ತು ಅಲ್ವಾ? ಸರ್, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಸರ್. ನಿಮ್ಗೇನ್ ಗೊತ್ತಿದ್ಯೋ ಎಲ್ಲಾನು ಹೇಳಿ.
ಅದೆಲ್ಲ ನಿಜನಾ ಅಥವಾ ನಾನು ಊಹೆನಾ? ನನಗೊಂದು ಗೊತ್ತಾಗ್ತಿಲ್ಲ ಸರ್. ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ನನಗೆ ಯಾವಾಗ ಹುಚ್ಚಿಡಿಯುತ್ತೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಸರ್, ಪ್ಲೀಸ್, ನಿಮ್ಗೇನ್ ಗೊತ್ತಿದ್ಯೋ ಎಲ್ಲ ಸತ್ಯನೂ ಹೇಳಿ. ಎಷ್ಟು ತಿಳ್ಕೋಬೇಕೋ ಅಷ್ಟನ್ನ ನಾನು ಹೇಳಿದ್ದೆ. ಆರ್ಯನಂತ ನಂಬಿಕೆ ದ್ರೋಹಿ ಕೈಲಿ ಸಿಕ್ಕಾಕೋಬೇಡಿ ಅಂತ ಹೇಳೋದಕ್ಕೆ ಎಲ್ಲ ಪ್ರಯತ್ನನೂ ಪಟ್ಟಿದ್ದೆ. ಆದ್ರೆ ನೀವು ಪ್ರೀತಿಲಿ ಬಿದ್ರಿ, ಮದುವೆ ಆದ್ರಿ. ನಿಮ್ ಪ್ರೀತಿ ನಂಬಿಕೆ ಎರಡನ್ನೂ ಅವನಿಗೆ ದಾರೆ ಎರೆದ್ರಿ. ಅಲ್ಲಿಗೆ ನಿಮ್ ಕಡೆಯಿಂದ ನನ್ ಕರ್ತವ್ಯ ಮುಗೀತು. ಈಗ ನಿಮ್ ಕಣ್ ತೆರೆದಿದೆ. ಅಲ್ಲಿಗೆ ನಿಮ್ ಕಡೆ ಇದ್ದಿದ್ದ ನನ್ ಕರ್ತವ್ಯ ಮುಗೀತು. ಮುಂದಿದ್ದು ನಿಮಗ್ ಬಿಟ್ಟಿತ್ತು. ಆರ್ಯನಿಂದ ನಿಮಗ್ ಮೋಸ ಆಗಿದೆ. ಅದ್ ಹೇಗೆ ಸರ್? ಮುಂದೆ ಏನಾಯ್ತು ಅಂತ ನನಗೆ ಗೊತ್ತಿಲ್ವಲ್ಲ. ಅಂದ್ರೆ ಯಾವ ಮುಂದೆ? ನೋಡಿ ಅನ್ನೋರೆ, ಮೊದಲೇ ನನ್ನ ಮಾತನ್ನು ಕೇಳಿದ್ರೆ ಇಷ್ಟು ಕಷ್ಟ ಇರ್ತಾ ಇರಲಿಲ್ಲ. ಲವ್ ಫೇಲ್ಯೂರ್ ಆಗಿ ಒಂದೆರಡು ತಿಂಗಳು ನೋವು ಅನುಭವಿಸಿ ಆಮೇಲೆ ನಾರ್ಮಲ್ ಆಗ್ತಾ ಇದ್ರಿ. ಆದ್ರೆ ಈಗ ಜೀವನ ಇಡೀ ಆ ಮೋಸ್ಕಾರನ್ ಜೊತೆ ಸಂಸಾರ ಮಾಡ್ಬೇಕಾದಂತ ನರಕಕ್ಕೆ ಬಿದ್ದಿದ್ದೀರಾ. ಸಾರಿ, ಸತ್ಯ ಯಾವತ್ತಿದ್ರು ಕಹಿನೇ. 20 ವರ್ಷ ನನ್ನ ಜೈಲಲ್ಲಿ ಕೊಳಿಯೋ ಹಾಗೆ ಮಾಡಿದ್ದಕ್ಕೆ ನನಗೆ ಅವನ ಮೇಲೆ ಸಿಟ್ಟಿದೆ. ಅದನ್ನ ನಾನು ನೋಡ್ಕೊಳ್ತೀನಿ. ನಿಮ್ಗಾಗಿರೋ ಅನ್ಯಾಯಕ್ಕೆ ನೀವೇನ್ ಮಾಡ್ಬೇಕೋ ಅದನ್ನ ನೀವು ಯೋಚನೆ ಮಾಡಿ. ಅಂಡ್ ಯಾವತ್ತೂ ಇನ್ಮೇಲೆ ನನ್ನನ್ನು ನೋಡಕ್ ಬರಬೇಡಿ. ನನಗೂ ನಿಮ್ಗೂ ಇಬ್ಬರಿಗೂ ತೊಂದರೆ. ಪ್ಲೀಸ್ ಹೋಗಿ. ನಿಮ್ ಮುಂದಿನ ಜೀವನಕ್ಕೆ ಆಲ್ ದಿ ಬೆಸ್ಟ್. ಸರ್, ನೀವ್ ಎಷ್ಟೇ ಕೇಳಿದ್ರು ನಾನಿನ್ನೇನು ಹೇಳಲ್ಲ. ಅದರಿಂದ ಏನು ಯೂಸ್ ಇಲ್ಲ. ಹೊರಡಿ, ಪ್ಲೀಸ್ ಹೊರಡಿ. ಪ್ಲೀಸ್ ಹೊರಡಿ. ಅಕ್ಕ. ಅನು, ವಾಟ್ಸ್ ರಾಂಗ್ ವಿತ್ ಯು? ಇಲ್ಲೇನ್ ಮಾಡ್ತಿದ್ಯಾ? ಅಕ್ಕ, ನೀವಿಲ್ಲಿ? ಅದನ್ನೇ ನಾನ್ ನಿನಗ್ ಕೇಳ್ತಾ ಇರೋದು. ಇಲ್ಲಿ ಯಾಕೆ ಬಂದೆ? ಈಸ್ ಸಮಥಿಂಗ್ ಟು ಡೂ ವಿತ್ ಬ್ರೋ ಇನ್ ಲಾ? ಅದು ನಂಗೇನೋ ಒಂದು ಕ್ಲಾರಿಟಿ ಬೇಕಿತ್ತು ಅಕ್ಕ, ಅದಕ್ಕೆ ಬಂದೆ. ಕ್ಲಾರಿಟಿನಾ? ಯಾರ ಹತ್ರ? ಅದ್ ಬಿಡಿ, ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ನಿನ್ ಕ್ಯಾಬ್ ಹತ್ತಿದ್ದನ್ನ ನಾನು ನೋಡ್ದೆ, ಫಾಲೋ ಮಾಡ್ಕೊಂಡ್ ಬಂದೆ. ಟೆಲ್ ಮಿ ಅನು, ಆರ್ ಯು ಇನ್ ಟ್ರಬಲ್? ನನ್ನಿಂದ ನಿನ್ಗೇನಾದ್ರು ಹೆಲ್ಪ್ ಆಗ್ಬೇಕಾ? ಹೌದು ಅಕ್ಕ, ನನಗ್ ನಿಮ್ಮಿಂದ ಸಹಾಯ ಆಗ್ಬೇಕು. ಪ್ಲೀಸ್ ಅಕ್ಕ. ನನಗ್ ಗೊತ್ತಿತ್ತು ನೀನ್ ಯಾವ್ದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ಯಾ ಅಂತ. ಪ್ರಾಮಿಸ್ ಮಾಡಿ ನೀವು ನನಗ್ ಸಹಾಯ ಮಾಡ್ತೀರಾ ಅಂತ. ಇದ್ರಲ್ಲಿ ಪ್ರಾಮಿಸ್ ಮಾಡೋ ಅಂತದ್ ಏನಿದೆ ಅನು? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್. ಪಾಪ ನೀನು. ಟೆಲ್ ಮಿ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಪ್ರಾಮಿಸ್? ಪ್ರಾಮಿಸ್, ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ. ಬಟ್ ನನ್ನಿಂದ ನಿನಗೇನ್ ಹೆಲ್ಪ್ ಆಗ್ಬೇಕು ಹೇಳು? ನಾನು ಆರ್ಯ ಸರ್ ವಿಷಯವಾಗಿ ಇಲ್ಲಿಗೆ ಬಂದಿದ್ದೀನಿ ಅಕ್ಕ. ಆದ್ರೆ
ನೀವ್ ಇದನ್ನ ಯಾರ ಹತ್ರನೂ ಹೇಳ್ಬಾರ್ದು, ಇನ್ಮೇಲೆ ನನ್ನ ಹತ್ರನೂ ಇದ್ರ ಬಗ್ಗೆ ಮಾತಾಡ್ಬಾರ್ದು. ಇದೇ ನೀವ್ ನನಗ್ ಮಾಡೋ ಸಹಾಯ. ಯು ಶ್ಯೂರ್ ಅನು? ಇದೇ ನಿನಗ್ ನನ್ನಿಂದ ಬೇಕಾಗಿರೋ ಹೆಲ್ಪಾ? ಹೌದು ಅಕ್ಕ, ನನ್ಗೋಸ್ಕರ ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಅದೇನೋ ಕ್ಲಾರಿಟಿ ತಗೊಳ್ಳೋದಕ್ ಬಂದೆ ಅಂತ ಹೇಳ್ದೆಯಲ್ಲ, ಯಾರಿಂದ ಏನಾಗ್ತಿದೆ ಅಂತ ಆದ್ರೂ ಹೇಳ್ಬಾರ್ದಾ? ಅಕ್ಕ, ಈಗಷ್ಟೇ ಹೇಳ್ದೆ ನೀವ್ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ಬಾರ್ದು ಅಂತ. ಫೈನ್, ಏನು ಕೇಳಲ್ಲ. ಬಾ ಈಗ ಮನೆಗೆ ಹೋಗೋಣ. ಆ ಮನೆ ಒಂದ್ ನಿಗೂಢ ಆದ್ರೆ ಈ ಅನು ಇನ್ನೊಂದ್ ನಿಗೂಢ. ಅನು, ಹೇಳಿ ಅಕ್ಕ. ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಮಿಸ್ನ ಬ್ರೇಕ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬಟ್ ನಾನು ಇನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ನೀನ್ ಯಾವುದೋ ಪ್ರಾಬ್ಲಮ್ ಅಲ್ಲಿ ಇದೆಯಾ. ಬಟ್ ಒಂದ್ ವಿಷಯ ನೆನ್ಪಿಟ್ಕೊ, ಯಾವತ್ತಾದ್ರೂ ನಿನಗೆ ನನ್ನ ಅಗತ್ಯ ಇದೆ ಅಂತ ಅನ್ಸಿದ್ರೆ ಐ ಆಮ್ ವಿತ್ ಯು. ಅಂಡ್ ಒನ್ ಮೋರ್ ಥಿಂಗ್, ಐ ಲವ್ ಮೈ ಸೆಲ್ಫ್. ನಿನಗೋಸ್ಕರ ನನ್ನ ನಿದ್ದೆನ ಕಾಂಪ್ರಮೈಸ್ ಮಾಡಿ ಬಂದಿದ್ದೇನೆ. ಈಗ ಹೋಗಿ ನಾನು ಮಲ್ಕೋತೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಗುಡ್ ನೈಟ್.